ಪ್ರೀತಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಸ್ವಾರ್ಥದ ಆಲೋಚನೆಗಾಗಿ ಕೈಕೇಯಿ ದಶರಥನಲ್ಲಿ ತನಗೆ ಬೇಕಾದ 2 ವರಗಳನ್ನು ಕೇಳಿಕೊಂಡುದರ ಬಗ್ಗೆ, ಅದನ್ನು ಕೇಳಿದ ದಶರಥನಿಗೆ ಉಂಟಾದ ನೋವಿನ ಬಗ್ಗೆ ಸವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆ ತನಕ ವೀಕ್ಷಿಸಿ. ಭಾರತ ಕಥಾ. ದಶರಥನು ಸಂಪೂರ್ಣವಾಗಿ ತನ್ನ ಬಲೆಗೆ ಬಿದ್ದನೆಂದು ಕೈಕೇಯಿಗೆ ಮನವರಿಕೆಯಾಯಿತು. ಒಡನೆ ಅವಳು ಮಹಾಪ್ರಳಯಕಾರಿಯಾದ ಆತನಿಗೆ ಮೃತ್ಯು ಸ್ವರೂಪವಾದ ಒಂದು ಮಾತನ್ನು ಹೇಳಲು ಉದ್ಯುಕ್ತಳಾದಳು. ಆರ್ಯಪುತ್ರ, ನಿನ್ನ ಪ್ರಿಯಪುತ್ರನಾದ ಶ್ರೀರಾಮನ ಆಣೆಯಾಗಿಯೂ ನನ್ನ ಮಾತನ್ನು ನಡೆಸಿಕೊಡುವುದಾಗಿ ಈಗ ನೀನು ಹೇಳಿದ ಈ ಮಾತನ್ನು ಸಕಲ ದೇವತೆಗಳೂ ಕೇಳಲಿ. ಚಂದ್ರ ಸೂರ್ಯಾದಿ ನವಗ್ರಹಗಳು, ಗ್ರಹ ದೇವತೆಗಳು, ದಶ ದಿಕ್ಕುಗಳು ಇದಕ್ಕೆ ಸಾಕ್ಷಿಗಳಾಗಿರಲಿ. ಎಲೈ ಇಂದ್ರಾದಿ ದೇವತೆಗಳಿರ, ವಾಯುವಾದ್ವಿ ಪಂಚಭೂತಗಳಿರ, ರಾಜನು ನನಗೆ ಈಗ ಕೊಟ್ಟಿರುವ ಪ್ರತಿಜ್ಞೆಗೆ ಎಲ್ಲರೂ ಸಾಕ್ಷೀಭೂತರಾಗಿರಿ ಎಂದು ನುಡಿದು, ರಾಜೇಂದ್ರ, ಪೂರ್ವದಲ್ಲಿ ದೇವೇಂದ್ರನಿಗೆ ಶಂಬರಾಸುರನೊಂದಿಗೆ ಯುದ್ಧವೊದಗಿದಾಗ ನೀನು ಸಹಾಯಕ್ಕಾಗಿ ಹೋಗಿದ್ದ ವೇಳೆಯಲ್ಲಿ ನಿನ್ನನ್ನು ಯುದ್ಧದಲ್ಲಿ ಒದಗಿದ ಅಪಾಯದಿಂದ ರಕ್ಷಿಸಿದ್ದಕ್ಕಾಗಿ 2 ವರಗಳನ್ನು ಕೊಡುತ್ತೇನೆಂದು ವಾಗ್ದಾನ ಮಾಡಿದ್ದುದು ಜ್ಞಾಪಕದಲ್ಲಿರುವುದಲ್ಲವೇ? ಆ 2 ವರಗಳು ನನಗೆ ಈಗ ಬೇಕಾಗಿದೆ. ಆ ವರಗಳನ್ನು ನಿನ್ನ ಪ್ರತಿಜ್ಞಾನುಸಾರ ಈಗ ಕೊಡುವುದಾದರೆ ಸರಿ. ಹಾಗಿಲ್ಲದಿದ್ದರೆ ನಾನು ಅವಮಾನವನ್ನು ಸಹಿಸಿಕೊಂಡು ಜೀವಿಸಲಾರೆನು. ಪ್ರಾಣತ್ಯಾಗ ಮಾಡುವುದೇ ನಿಶ್ಚಯ. ಇದನ್ನು ಖಂಡಿತವಾಗಿ ತಿಳಿದಿರುವವನಾಗು ಎಂದಳು. ಅಪೂರ್ವವೂ ಭಯಂಕರವೂ ಆದ ತನ್ನ ಪತ್ನಿಯಾಡಿದ ಈ ಮಾತುಗಳನ್ನು ಕೇಳಿ ದಶರಥರಾಜನು ಸ್ತಂಭಿತನಾಗಿ ಹೋದನು. ಕಾಮಪಾಶಬದ್ಧನಾದ ತಾನು ಉಪಾಯದಿಂದ ಅವಳ ಮಾತಿನ ಬಲೆಗೆ ಸಿಕ್ಕಿಬಿದ್ದು ಅತ್ತಿತ್ತ ಅಲುಗಾಡಲು ಸಾಧ್ಯವಿಲ್ಲದೆ ನಿರ್ಬಂಧಿತನಾದನೆಂದು ತಿಳಿದು ಅವಳು ಮುಂದೇನು ಹೇಳಲಿರುವಳೋ ಎಂದು ಗಾಬರಿಗೊಂಡನು. ಅವನ ದೃಷ್ಟಿಯೇ ಬದಲಾಯಿತು. ಮನಸ್ಸು ಆ ಧೂರ್ತಳಾದ ಹೆಂಗಸು ಏನು ಕೇಳಿಕೊಳ್ಳುವಳೋ ಎಂದು ವಿಶೇಷ ಕಾತುರಗೊಂಡಿತು. ಮುಂದೆ ಆತನ ಬಾಯಿಂದ ಮಾತುಗಳೇ ಹೊರಡದಂತಾಗಲು ನೆಟ್ಟ ದೃಷ್ಟಿಯಿಂದ ಅವಳ ಮುಖವನ್ನೇ ದಿಟ್ಟಿಸುತ್ತಾ ಮುಂದೇನು ಪ್ರಮಾದವುಂಟಾಗಲಿರುವುದೋ ಎಂದು ಕಾತರ ದೃಷ್ಟಿಯಿಂದ ಕಾದು ಕುಳಿತನು. ವೃದ್ಧರಾಜನು ಹಾಗೆ ವಿಸ್ಮಿತನಾಗಿ ಶೂನ್ಯ ದೃಷ್ಟಿಯಿಂದ ತನ್ನನ್ನೇ ನೋಡುತ್ತಿದ್ದುದನ್ನು ಕಂಡು ಕೈಕೇಯಿಯು ಲೇಷ ಮಾತ್ರವೂ ಶಂಕೆ ಪಡದೆ, ಪಾಪ ಪುಣ್ಯಗಳ ಯೋಚನೆ ಇಲ್ಲದೆ, ಕೀರ್ತಿ ಅಪಕೀರ್ತಿಗಳನ್ನು ಕುರಿತು ಲಕ್ಷ್ಯ ಮಾಡದೆ ಸ್ಪಷ್ಟವಾದ ಮಾತುಗಳಿಂದ, ಪ್ರಾಣೇಶ್ವರ, ನನಗೆ ಆಗ ಕೊಟ್ಟಿದ್ದ 2 ವರಗಳಲ್ಲಿ ಒಂದಕ್ಕೆ ಈಗ ರಾಮನ ಪಟ್ಟಾಭಿಷೇಕಕ್ಕಾಗಿ ಸಿದ್ಧ ಮಾಡಿಸಿರುವ ಸಾಮಗ್ರಿಗಳಿಂದಲೇ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವನ್ನು ನಡೆಸಬೇಕು. 2ನೆಯ ವರಕ್ಕೆ ರಾಮನು ಜಡೆಯನ್ನು ಧರಿಸಿ ನಾರು ಬಟ್ಟೆಯನ್ನುಟ್ಟು 14 ವರ್ಷ ಕಾಲ ತಾಪಸನಂತೆ ವನವಾಸ ಮಾಡಲು ಕಳುಹಿಸಬೇಕು. ರಾಜೇಂದ್ರ, ಇದು ನನ್ನ ಇಷ್ಟವು. ಸತ್ಯಸಂಧನಾದ ನೀನು ಆಡಿದ ಮಾತಿಗೆ ವಿರೋಧವಾಗಿ ನಡೆಯದೆ ಈ ವಾಗ್ದಾನವನ್ನು ನಡೆಸಿಕೊಟ್ಟು ನಿನ್ನ ವಂಶ ಗೌರವವನ್ನೂ ನಿನ್ನ ಶೀಲವನ್ನು ರಕ್ಷಿಸಿಕೊಳ್ಳುವವನಾಗು ಎಂದು ನುಡಿದಳು. ಕೈಕೇಯಿಯಾಡಿದ ಈ ಮಾತುಗಳು ಕಿವಿಗೆ ಬಿದ್ದೊಡನೆಯೇ ರಾಜನು ಬರಸಿಡಿಲು ಬಡಿದ ಸುಲಿಬಾಳೆಯಂತೆ ನೆಲಕ್ಕೆ ಬಿದ್ದು ಮೂರ್ಛೆ ಹೋಗಿ ಎಷ್ಟೋ ಹೊತ್ತಿನ ಮೇಲೆ ಎಚ್ಚೆತ್ತು. ಆ ಮಾತುಗಳನ್ನು ಕೇಳಿದ ತನ್ನ ಕಿವಿಗಳನ್ನೇ ನಂಬಲಾರದೆ ಸ್ವಲ್ಪ ಹೊತ್ತು ಭ್ರಾಂತನಾಗಿದ್ದು, ತರುವಾಯ ಬಿರುನೋಟದಿಂದ ಆ ಧೂರ್ತ ಸ್ತ್ರೀಯನ್ನು ಚುರುಚುರುನೆಂದು ನೋಡಿ, ಎಲೆ ರಕ್ಕಸಿಯೇ, ಇದೇನು ಯೋಚಿಸಿದೆಯೇ? ಇದೇಕೆ ನಿನಗೆ ಇಂತಹ ದುರ್ಬುದ್ಧಿ ಹುಟ್ಟಿತು? ಶ್ರೀರಾಮನಾಗಲಿ ನಾನಾಗಲಿ ನಿನಗೇನು ಅಪರಾಧ ಮಾಡಿದ್ದೇವೆ? ನಮ್ಮ ವಂಶಕ್ಕೆ ಮೃತ್ಯು ಸ್ವರೂಪಳಾದೆಯಲ್ಲ. ಎಲೆ ಘಾತಕಿ, ಲೋಕದಲ್ಲಿನ ಸಕಲರೂ ಶ್ರೀರಾಮನ ಗುಣಗಳಿಗೆ ಲುಬ್ಧರಾಗಿ ಅವನನ್ನು ಹೊಗಳುತ್ತಿರುವಾಗ, ಅವನ ದರ್ಶನ ಮಾತ್ರದಿಂದ ತಮ್ಮ ಸಕಲ ದುಃಖಗಳನ್ನು ಮರೆತು ಆನಂದಿಸುತ್ತಿರುವಾಗ, ಅವನು ಜಡೆಯನ್ನು ಧರಿಸಿ ನಾರು ಬಟ್ಟೆಯನ್ನುಟ್ಟು ಕಾಡಿಗೆ ಹೋಗಬೇಕೆಂದು ಹೇಳಲು ಪಾಪಿಯಾದ ನಿನ್ನ ನಾಲಿಗೆಯು ಹೇಗೆ ಬಂತು? ಛೀ,
ನಿನ್ನನ್ನು ಕ್ರೂರವಾದ ವಿಷಸರ್ಪವೆಂದು ತಿಳಿಯದೆ ರಾಜಕನ್ಯೆ ಎಂದು ತಿಳಿದು ಭ್ರಾಂತಿಯಿಂದ ಮನೆ ತುಂಬಿಸಿಕೊಂಡುದಕ್ಕೆ ಇಂದು ತಕ್ಕ ಫಲವಾಯಿತು. ಎಲೆ ನೀಚಳೆ, ರಾಮನು ನಿನಗೆ ಎಂದಾದರೂ ಏನಾದರೂ ಅಪಕಾರ ಮಾಡಿದ್ದಾನೆಯೇ? ಎಷ್ಟೋ ವೇಳೆ ಭರತನಿಗಿಂತಲೂ ರಾಮನ ಮೇಲೆಯೇ ನನಗೆ ಹೆಚ್ಚು ಪ್ರೇಮವೆಂದು ನೀನೇ ಹೇಳಿದ್ದೆ ಅಲ್ಲವೇ? ಹೀಗಿರುವಲ್ಲಿ ಇಂದು ಅಂತಹ ರಾಮನನ್ನು ಪರದೇಶಿಯಂತೆ ವನಕ್ಕೆ ಕಳುಹಿಸೆಂದು ಹೇಳುತ್ತಿರುವೆಯಲ್ಲ, ಇದೇನ ನ್ಯಾಯ? ಅದು ಒಂದೆರಡು ದಿನಗಳೇ, 14 ವರ್ಷ ಕಾಲ. ಅಬ್ಬಾ, ಇದನ್ನು ನಾನು ಹೇಗೆ ಸಹಿಸಲಿ? ಎಲೆ ಧೂರ್ತಳೆ, ರಾಜಪುತ್ರಿಯಾಗಿ ರಾಜಪತ್ನಿಯಾದ ನಿನಗೆ ಇಂತಹ ವಿಪರೀತವಾದ ಆಲೋಚನೆಯು ಹೇಗೆ ಹುಟ್ಟಿತು? ಏನು, ನಮ್ಮ ವಂಶಕ್ಕೆ ಕೊನೆಗಾಲ ಬಂದೊದಗಿದೆ? ನನ್ನ ಬಹಿಪ್ರಾಣವೇ ಆಗಿರುವ ಶ್ರೀರಾಮನು ಅರಣ್ಯಕ್ಕೆ ಹೋದ ಮೇಲೆ ನನ್ನ ಪ್ರಾಣಗಳು ದೇಹದಲ್ಲಿ ಉಳಿಯಲು ಸಾಧ್ಯವೇ? ನಾನು ಮೃತನಾದನೆಂದರೆ ಕೌಸಲ್ಯೆಯೂ ಸುಮಿತ್ರೆಯೂ ಹಸುವನ್ನು ನೀಗುವರು. ನಂತರ ನೀನು ನಿನ್ನ ಗಂಡನನ್ನು ಕಳೆದುಕೊಂಡು ಮುಂಡೆಯಾಗಿ ನಿನ್ನ ಮಗನನ್ನಿಟ್ಟುಕೊಂಡು ಸಕಲ ಭೋಗಗಳನ್ನು ಅನುಭವಿಸುತ್ತಾ ಬಾಳ್ವೆ ಮಾಡಿಕೊಂಡಿರಬೇಕೆಂದು ಬಯಸಿದೆಯಾ? ಎಲೆ ಕೈಕೇಯಿ, ರಾಜಪುತ್ರಿಯಾದ ನಿನ್ನ ಹೃದಯದಲ್ಲಿ ದಯೆ ಎಂಬ ಪದಾರ್ಥವು ಲೇಷ ಮಾತ್ರವೂ ಇಲ್ಲವೇ? ನನ್ನ ಮುಪ್ಪನ್ನು ನೋಡಿಯಾದರೂ ನಿನ್ನ ಮನಸ್ಸಿನಲ್ಲಿ ಮರುಕ ಉಂಟಾಗಲಿಲ್ಲವೇ? ಇದು ನಿನಗೆ ಕೈ ಮುಗಿಯುವೆನು, ನಿನ್ನ ಕಾಲಿಗಾದರೂ ಬೀಳುವೆನು. ನನ್ನ ಪ್ರಾಣಕ್ಕೆ ಮುನಿಯಬೇಡ. ಶ್ರೀರಾಮನಿಗೂ ನನಗೂ ಅಗಲಿಕೆಯನ್ನುಂಟು ಮಾಡಲು ಹಠ ಮಾಡಬೇಡ. ಈ ಧರ್ಮಬಂಧಕ್ಕೆ ನನ್ನನ್ನು ಸಿಕ್ಕಿಸಿಕೊಂಡು ಕೊಲ್ಲಬೇಕೆಂದು ನಿನಗಾರು ಬೋಧಿಸಿದರು? ದೇವಿ, ಪ್ರಸನ್ನಳಾಗು ಎಂದು ಹಲವು ಬಗೆಯಿಂದ ಬೇಡಿಕೊಂಡನು. ಪ್ರೀತಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಕೈಕೇಯಿ ತನ್ನ ವರಗಳನ್ನು ಹೇಗೆ ಉಳಿಸಿಕೊಂಡಳು, ಇದರಿಂದ ದಶರಥನಿಗೆ ಎಷ್ಟು ನೋವಾಗಿ ಎಷ್ಟೆಲ್ಲ ಸಂಕಟಪಟ್ಟನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಚಾನಲಲ್ಲಿ ಬಿಡುಗಡೆ ಆಗಿರುವಂತಹ ಎಲ್ಲ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ. ಧನ್ಯವಾದಗಳು.